ಬ್ರೇಕ್ ನಂತರ ಸುದ್ದಿಗೆ ಮತ್ತೆ ಸ್ವಾಗತ. ಇಂಡಿಯಾ ಫಸ್ಟ್ನಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಮ ಮಂದಿರ ಉದ್ಘಾಟನೆಯ ವೇಳೆ ಗೋದ್ರಾ ರೀತಿ ಹತ್ಯಾಕಾಂಡ ನಡೆಯುತ್ತೆ ಅಂತ ಭೀತಿ ಹುಟ್ಟಿಸಿದ ಬಿಕೆ ಹರಿಪ್ರಸಾದ್. ಕಾಂಗ್ರೆಸ್ ನಾಯಕನ ಮಾತಿಗೆ ಕೇಸರಿ ಕಲಿಗಳ ಆಕ್ರೋಶ. ಈ ರೀತಿಯ ಮಾಹಿತಿ ಬಂದಿಲ್ಲ ಅಂದ್ರು ಗೃಹ ಸಚಿವ ಪರಮೇಶ್ವರ್. ಹಿಂದೂ ರಾಷ್ಟ್ರವಾದ್ರೆ ಅದರಂಥ ದೊಡ್ಡ ಅಪಾಯ ಮತ್ತೊಂದಿಲ್ಲ. ನಮ್ಮ ದೇಶ ಪಾಕಿಸ್ತಾನ ಅಫ್ಘಾನಿಸ್ತಾನದಂತಾಗುತ್ತೆ. ದಾವಣಗೆರೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಿವಾದಾತ್ಮಕ ಹೇಳಿಕೆ. ಬಾಲರಾಮನ ಪ್ರತಿಷ್ಠಾಪನೆಯೆಂದು ಪ್ರಧಾನಿ ಮೋದಿ ಇಡೀ ದಿನ ಉಪವಾಸ ವ್ರತ. ಪ್ರತಿಷ್ಠಾಪನೆಗೂ ಮುನ್ನ ಸರಿಯೂ ನದಿಯಲ್ಲಿ ಸ್ನಾನ ಮಾಡಿ ವಿಶೇಷ ಪೂಜೆ. ರಾಮ ಮಂದಿರ ಉದ್ಘಾಟನೆಗೆ ರಜನಿಕಾಂತ್ಗೆ ಆಹ್ವಾನ. तीसरी बार मोदी सरकार अब की बार 400 पार. 2024ರ ಲೋಕಸಮರಕ್ಕೆ ಕೇಸರಿ ಪಡೆಯಿಂದ ನೂತನ ಘೋಷವಾಕ್ಯ. ಮೂರನೇ ಬಾರಿ ಪ್ರಧಾನಿ ಮಾಡೋದೇ ಗುರಿ ಎಂದು ಪರೋಕ್ಷವಾಗಿ 6 ಕ್ಷೇತ್ರದ ಬೇಡಿಕೆ ಪುನರುಚ್ಚರಿಸಿದ ದಳಪತಿ. ಜನಸಂಖ್ಯೆ ಸ್ಫೋಟದ ನಡುವೆಯೇ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಕುಸಿತ. ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಬಿಕ್ಕಟ್ಟು ಸೃಷ್ಟಿಯ ಆತಂಕ. ಭಾರತದಲ್ಲೂ ಜನನ ಪ್ರಮಾಣದಲ್ಲಿ ಭಾರೀ ಇಳಿಕೆ. ಇಂಡಿಯಾ ಫಸ್ಟ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.